ಮುಖ್ಯಮಂತ್ರಿ ಅವರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ತುರಾಳ್ ಒಂಥರ ಜಾತ್ರೆ ತರ ಇದೆ ಗಾಯ್ಸ್. ಎಲ್ಲಾನು ತೋರ್ಸ್ಕೊಂಬತ್ತೀನಿ ಬನ್ನಿ ಗಾಯ್ಸ್. ಇಲ್ಲಿ ಕುಂಭಗಳನ್ನು ಹೊತ್ಕೊಂಡು ಹೋಗ್ತಾ ಇದಾರೆ ನೋಡಿ. ಮಾನ್ಯ ಮುಖ್ಯಮಂತ್ರಿ ಬರೋದ್ರಿಂದ ಫುಲ್ ಗದ್ದಲನೇ ಗಾಯ್ಸ್. ಎಲ್ಲಿ ಕಾಲಿಡೋಕೆ ಸಂದಿನೇ ಇಲ್ಲ ಗಾಯ್ಸ್. ಹೊಸ ಇಂದಿರಾ ಕ್ಯಾಂಟೀನ್ ನೋಡ್ಕೊಂಬಿಡಿ ಗೈಸ್. ಈಗ ಒಳಗೆ ಬಿಡಲ್ಲ, ಯಾಕಂದ್ರೆ ಮುಖ್ಯಮಂತ್ರಿ ಬಂದು ಉದ್ಘಾಟನೆ ಮಾಡತ್ತಾನೆ, ಒಳಗೆ ಬಿಡಲ್ಲ ಗೈಸ್. ತುಂಬಾ ಹಸುವಾಗ್ತಾ ಇದೆ ಗೈಸ್. ಸ್ವಲ್ಪ ಊಟ ಮಾಡ್ಕೊಂಡ್ ಬರೋಣ ಬನ್ನಿ. ಗೈಸ್ ನಮ್ಮ ಶಾಲೆ HM ಸರ್ ಫೋಟೋ ನೋಡಿ ಗೈಸ್. ಗೈಸ್ ಊಟ ಮಾಡೋಣ ಬನ್ನಿ. ಊಟ ಏನೋ ಚೆನ್ನಾಗೈತಿ ಗೈಸ್. ಈಗ ಎಲ್ಲ ಕಡೆ ಅಡ್ಡಾಡ್ಕೊಂಡ್ ಬರೋಣ ಬನ್ನಿ. ಅಂತ ನಮ್ಮ ಅಣ್ಣರು ಹೆಂಗ್ ಹಿಡ್ಕೊಂಡಿದ್ದಾರೆ ನೋಡಿ. ಶ್ರೀ ಗುರು ಅಮರಸಿದ್ದೇಶ್ವರರ ಮಠಕ್ಕೆ ಹೋಗೋಣ ಬನ್ನಿ. ಬನ್ನಿ ಗೈಸ್, ದೇವರ ಆಶೀರ್ವಾದ ಪಡ್ಕೊಳ್ಳೋಣ. ಗೈಸ್ ಅಂತೂ ಇಂಥ ಆಶೀರ್ವಾದ ಪಡ್ಕೊಂಡ್ ಬನ್ನಿ, ಸುತ್ತಾಡ್ಕೊಂಡ್ ಬರೋಣ ಬನ್ನಿ ಗೈಸ್. ಗೈಸ್ ತುರಾಳ್ ನೋಡಿ ಗೈಸ್, ಎಷ್ಟು ಡೆವಲಪ್ ಆಗಿಬಿಡದೆ. ಹೊಸ ರೋಡು, ಹೊಸ ಲೈಟು, ಹೊಸ ಬ್ಯಾನರ್ ಸಮೇತ ಹಾಕ್ಸಿದ್ದಾರೆ ಗೈಸ್. ಕಾಣ್ತಾ ಇದಾರ ಗೈಸ್, ಕಾಣ್ತಾ ಇದಾವಲ್ಲ, ಇಷ್ಟೊಂದು ಜೋಡಿ ಮದುವೆ ಇದೆ ಗೈಸ್. ಗೈಸ್ ನಾವು ಕಾರ್ಯಕ್ರಮದಲ್ಲಿ ಇದ್ದೀವಿ, ಮುಂದೆ ಕೂರ್ಬೇಕಂತ ಟ್ರೈ ಮಾಡಿದ್ವಿ, ಆದ್ರೆ ತುಂಬಾ ರಶ್ ಇದೆ, ಅದಕ್ಕೆ ನಾವು ಹಿಂದೆ ಕೂತಿದ್ವಿ. ಅಂದ್ರೂ ಲೈವ್ ನೋಡ್ತಾ ಇದ್ವಿ. ಸತತ ಒಂದು ಪ್ರಯತ್ನದಿಂದ ಕಾರ್ಯಕ್ರಮ ನಮ್ಮ ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಗಳ ಒಂದು ನಡುವೆ ನಮ್ಮ ತುರುವಾಡದಲ್ಲಿ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾವೆಲ್ಲರೂ ಸರ್ಕಲ್ ತಗೋಣ ಬನ್ನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತನ ಆಗಲೇ ಅನಾವರಣ ಮಾಡಿದ್ದಾರೆ, ನೋಡ್ಕೊಂಡ್ ಬಂದ್ಬಿಡಿ ಒಂದ್ಸಲ. ಸಂಗೊಳ್ಳಿ ರಾಯಣ್ಣನ ಫ್ಯಾನ್ಸ್ ನೋಡಿ ಗೈಸ್, ಫೋಟೋ ಹೇಗೆ ಹೊಡ್ಕೊತಿದ್ದಾರೆ.
ಮಠದ ಪಕ್ಕಾಗಿ ಉಳಿದಿದ್ದಾರೆ. ಅವರಿಗೆ ಈ ಒಂದು ಆಧ್ಯಾತ್ಮಿಕ ವಿಚಾರದ ವಿಷಯವನ್ನು ತಿಳಿಸಿ ಒಂದು ಪುಣ್ಯಕ್ಷೇತ್ರಕ್ಕೆ ಧರ್ಮಕ್ಷೇತ್ರಕ್ಕೆ ಬರ್ತಕ್ಕಂಥ ಎಲ್ಲ ಪರಮ ಪೂಜ್ಯರನ್ನು ಗಣ್ಯಮಾನ್ಯರನ್ನು ಸ್ವಾಗತಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಅಮೋಘ ಸಿದ್ದೇಶ್ವರ ಮಠದ ಶ್ರೀ ಚಿದಾನಂದಯ್ಯ ಗುರುಗಳಿಂದ ಈಗ ಕಾರ್ಯಕ್ರಮದ ಸ್ವಾಗತ. ಜೀವ ಕಂಬಸೂತ್ರ ಗೊಂಬೆಯಂತೆ ಎನ್ನುವ ಕನಕದಾಸರ ನುಡಿಮುತ್ತುಗಳನ್ನು ನೆನಪಿಸಿಕೊಂಡು ಶ್ರೀ ಗುರು ಅಮೋಘ ಸಿದ್ದೇಶ್ವರ ಮಠದ ಈ ಒಂದು ದಿವ್ಯ ಮತ್ತು ಭವ್ಯ ಕಾರ್ಯಕ್ರಮದ ಒಂದು ಉದ್ಘಾಟನೆ, ಈ ಒಂದು ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜಗದ್ಗುರು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ, ನಮ್ಮ ಸಮಾಜವನ್ನು ಉತ್ತರೋತ್ತರವಾಗಿ ಎತ್ತರಕ್ಕೆ ಏರಿಸಲು ಬದ್ಧರಾಗಿರ್ತಕ್ಕಂಥ ಸಿದ್ಧ ಪರಂಪರೆಯ ಶ್ರೀ 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 ನಿರಂಜನಾನಂದಪುರಿ ಸ್ವಾಮಿಗಳಿಗೆ ತಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಸ್ವಾಗತವನ್ನ ಬಯಸಬೇಕಾಗ್ತದೆ. ಗೈಸ್, ಟ್ರಾವೆಲ್ ಮಾಡಿ ತುಂಬ ಸುಸ್ತಾಗಿದ್ವಿ. ಅದಕ್ಕೆ ನಾನು ನಿಂಬೆ ಗಿಡದಿಂದ 2 ನಿಂಬೆಹಣ್ಣು ಹರ್ಕೊಂಡು ಶರ್ಬತ್ ಮಾಡ್ಕೊಂಡು ಕುಡ್ತೀನಿ. ಇದೇ ಇತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಗೈಸ್. ಬಾಯ್ ಗೈಸ್.